ಒಂದು ಲೇಖನವನ್ನು ಬರೆದಿದ್ದೆ. 2043 ಮುದ್ರಣ ಮಾಧ್ಯಮ ಅನ್ನುವಂಥದ್ದು ಮುಕ್ತಾಯ ಆಗುತ್ತೆ. ಇನ್ನು ಇಲ್ಲಿ ಪ್ರಿಂಟ್ಗಳು ಇರಲ್ಲ. ದ ಲಾಸ್ಟ್ ಪೇಪರ್ ವಿಲ್ ಬಿ ಥ್ರೋನ್ ಔಟ್ ಅಂತ. ಧಾರವಾಡ ಯೂನಿವರ್ಸಿಟಿ ಲೆಕ್ಚರ್ ಕೊಡುವಾಗ ಎಲ್ಲರ ಹತ್ರ ಕೇಳಿದ್ದೆ, ವಿಶ್ವದ ಅತ್ಯಂತ ದೊಡ್ಡ ಮಾಧ್ಯಮ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಕೆಲವರು ವಾಷಿಂಗ್ಟನ್ ಪೋಸ್ಟ್ ಅಂದರು, ಕೆಲವರು ನ್ಯೂಯಾರ್ಕ್ ಟೈಮ್ಸ್ ಅಂದರು, ಕೆಲವರು ಟೈಮ್ಸ್ ಆಫ್ ಇಂಡಿಯಾ ಅಂದರು. ಐ ಸೆಡ್ ನಥಿಂಗ್. ಗೂಗಲ್ ನ್ಯೂಸ್, ಫೇಸ್ಬುಕ್ ಆ್ಯಂಡ್ ಟ್ವಿಟರ್ ಆರ್ ದ ಬಿಗ್ಗೆಸ್ಟ್ ಮೀಡಿಯಾ ಹೌಸಸ್ ಇನ್ ದ ವರ್ಲ್ಡ್ ಅಂತ. ಅವಾಗ ಸಿನಿಮಾ ರಿಲೀಸ್ ಆಗುವಂತೂ ಕ್ಯಾಸೆಟ್ ಬಿಡುಗಡೆ ಅನ್ನೋದೇ ಒಂದು ದೊಡ್ಡ ಸಮಾರಂಭ ಇತ್ತು. ಇವತ್ತು ಕ್ಯಾಸೆಟ್ಟೇ ಇಲ್ಲ. ಆಮೇಲೆ ಸಿಡಿಗಳು ಬಂತು. ಇವತ್ತು ಸಿಡಿಗಳು ಇಲ್ಲ. ಮ್ಯೂಸಿಕ್ ಇಲ್ವಾ? ಮ್ಯೂಸಿಕ್ ಮೊದಲಿಗಿಂತನೂ ಜಾಸ್ತಿ ಇದೆ, ಅದಕ್ಕಿಂತನೂ ಜಾಸ್ತಿ ಕೇಳ್ತೀವಿ. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಎರಡು ಹೇಗೆ ಅಡಾಪ್ಟ್ ಮಾಡ್ಕೊಂಡಿವೆ, AI ಆಗಲಿ ಅಥವಾ ಹೊಸ ತಂತ್ರಜ್ಞಾನವನ್ನಾಗಲಿ? ನೀವು ಗ್ರಾಕ್ ಅಂತ ಒಂದು ಆ್ಯಪ್ ಇದೆ, ಎಕ್ಸ್ ಅವ್ರದ್ದು, ಇಂದ ಟ್ವಿಟರ್ ಅವ್ರದ್ದು, ಎಲಾನ್ ಮಸ್ಕ್ ಅವ್ರದ್ದು ಆ್ಯಪ್ ಇದೆ. ಅದರ ಹತ್ರ ಹೋಗಿ ಈ ಥರದ್ದೊಂದು ಸುದ್ದಿ ಇದೆ, ಇದು ನಿಜಾನ ಸುಳ್ಳ ಅಂತ ಕೇಳಿದ್ರೆ ಅದು ಅನ್ಬಯಾಸ್ಡಾಗಿ ಒಂದು ಇದನ್ನು 2 ವರ್ಷನನ್ನು ಕೊಡುತ್ತೆ. ಸಮ್ ಆಫ್ ದ ವೀಡಿಯೋಸ್ ಬೇಕಾಗುತ್ತೆ. ಮೊದಲೇ ನಾವು ಅದನ್ನು ಯಾವುದೋ 3D ಕಂಪ್ಯೂಟರ್ಸ್ಗಳಲ್ಲಿ ಮಾಡೋಕ್ಕೆ 2 ದಿನ 3 ದಿನ 4 ದಿನ ಬೇಕಿತ್ತು. ಇದನ್ನು ಇವಾಗ ವಿತಿನ್ ಮಿನಿಟ್ಸ್, ವಿತಿನ್ ಅವರ್ಸ್ ಇದು ರೆಡಿ ಮಾಡಿಕೊಡುತ್ತೆ. ಅಂದರೆ ವಿ ಆರ್ ಯೂಸಿಂಗ್ ಇಟ್ ಆ್ಯಸ್ ಅ ಟೂಲ್. ಈ ಒಂದು ಕಳೆದ ಒಂದು ವರ್ಷ 2 ವರ್ಷಗಳಿಂದ AI ರೂಲ್ ಮಾಡ್ತಾ ಇದೆ ನಮ್ಮನ್ನೆಲ್ಲ. ಮತ್ತು ಪ್ರತಿದಿನ ಹೊಸ ಟೂಲು, ಹೊಸ ಸಾಫ್ಟ್ವೇರು, ಹೊಸ ಫೆನಾಮಿನಾ, ಹೊಸ ಸುದ್ದಿ, ಹೊಸ ಮರ್ಜರ್ಗಳು, ಹೊಸ ಕಂಪ್ನಿಗಳು ಉದ್ಭವ ಆಗುವಂಥದ್ದು ಎಲ್ಲವೂ ನೋಡ್ತಾ ಇದ್ವಿ. ಮತ್ತು ಯಾವ ಕ್ಷೇತ್ರ ಕೂಡ ಅದರ ಪ್ರಭಾವದಿಂದ ಹೊರತಲ್ಲ, ಇನ್ಕ್ಲೂಡಿಂಗ್ ಮಾಧ್ಯಮ ಆಬ್ವಿಯಸ್ಲಿ. ಸೊ ಮಾಧ್ಯಮದ ಮುಂದಿನ ಸ್ಥಿತಿಗತಿಯ ಬಗ್ಗೆ ಏನು ಹೇಳ್ತೀರಾ ಅನ್ನೋದ್ರ ಜೊತೆಗೆ ಇದರ ಪರಿಪ್ರೇಕ್ಷ್ಯದಲ್ಲಿ, ಅಂದರೆ AI ಒಂದು ಹಿನ್ನೆಲೆಯಲ್ಲಿ ನೋಡೋದಾದರೆ ಏನು ಬದಲಾವಣೆಗಳನ್ನ ನಾವು ಇದನ್ನು ನೋಡ್ಬೋದು? ಇಟ್ಸ್ ದ ಮೋಸ್ಟ್ ವೆರಿ ಸಿಗ್ನಿಫಿಕೆಂಟ್ ಪಾಯಿಂಟನ್ನು ನೀವು ತೊಗೊಂಡಿದ್ದೀರಿ ಇದರಲ್ಲಿ. ಇದನ್ನು ಭಾಳ ಮುಖ್ಯವಾದಂಥ ಅಂಶ ಇದು. ನಾನು 2008 ಫಸ್ಟ್ ಟೈಮು ಅಮೆರಿಕಾದ ಈ ಎಡ್ವರ್ಡ್ ಮರ್ರೋ ಪ್ರೋಗ್ರಾಮ್ ಬಂದ ತಕ್ಷಣ ಒಂದು ಲೇಖನವನ್ನು ಬರೆದಿದ್ದೆ. 2043 ಮುದ್ರಣ ಮಾಧ್ಯಮ ಅನ್ನುವಂಥದ್ದು ಮುಕ್ತಾಯ ಆಗುತ್ತೆ. ಇನ್ನು ಇಲ್ಲಿ ಪ್ರಿಂಟ್ಗಳು ಇರಲ್ಲ. ದ ಲಾಸ್ಟ್ ಪೇಪರ್ ವಿಲ್ ಬಿ ಥ್ರೋನ್ ಔಟ್ ಅಂತ. ಅದು ಯಾಕೆ ಅಂದರೆ ಮುದ್ರಣ ಮಾಧ್ಯಮದಿಂದ ಎಲ್ಲ ಡಿಜಿಟಲ್ ಮಾಧ್ಯಮಕ್ಕೆ ಹೋಗ್ತಿದ್ದಾರೆ. ಅಂದರೆ ಈ ಟೆಲಿವಿಷನ್ನೂ ಅಲ್ಲ, ಡಿಜಿಟಲ್ ಆನ್ಲೈನ್ ವೆಬ್ಸೈಟ್ಗಳು ಇರುತ್ತೆ, ಆ್ಯಪ್ಗಳಿರುತ್ತೆ, ಬೇರೆಯ ವಿಧಾನಗಳು ಇರುತ್ತೆ, ಆಮೇಲೆ ಸೋಷಿಯಲ್ ಮೀಡಿಯಾಗಳು. ಆವತ್ತು ನಾನು ಧಾರವಾಡ ಯೂನಿವರ್ಸಿಟಿ ಲೆಕ್ಚರ್ ಕೊಡುವಾಗ ಎಲ್ಲರ ಹತ್ರ ಕೇಳಿದ್ದೆ, ವಿಶ್ವದ ಅತ್ಯಂತ ದೊಡ್ಡ ಮಾಧ್ಯಮ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಕೆಲವರು ವಾಷಿಂಗ್ಟನ್ ಪೋಸ್ಟ್ ಅಂದರು, ಕೆಲವರು ನ್ಯೂಯಾರ್ಕ್ ಟೈಮ್ಸ್ ಅಂದರು, ಕೆಲವರು ಟೈಮ್ಸ್ ಆಫ್ ಇಂಡಿಯಾ ಅಂದರು. ಐ ಸೆಡ್ ನಥಿಂಗ್. ಗೂಗಲ್ ನ್ಯೂಸ್, ಫೇಸ್ಬುಕ್ ಆ್ಯಂಡ್ ಟ್ವಿಟರ್ ಆರ್ ದ ಬಿಗ್ಗೆಸ್ಟ್ ಮೀಡಿಯಾ ಹೌಸಸ್ ಇನ್ ದ ವರ್ಲ್ಡ್ ಅಂತ. ಅದು ನಾನು ಹೇಳಿರೋದು 2008-2009. ಇವತ್ತು ನೀವು ವಾಸ್ತವವನ್ನು ನೋಡ್ತಾ ಇದ್ದೀರಿ. ಇವತ್ತು ಬಿಗ್ಗೆಸ್ಟ್ ಮೀಡಿಯಾ ಹೌಸಸ್ ಏನಾದ್ರು ಇದ್ದರೆ ನಿಮಗೆ ಇದೆ ಗೂಗಲ್ ನ್ಯೂಸ್ ಅಥವಾ ಯೂಟ್ಯೂಬು, ನೀವು ಅದನ್ನು ನೋಡ್ತೀರಿ. ಫೇಸ್ಬುಕ್ಕಲ್ಲಿ ತೊಗೊಂಡ್ರೆ ಮೆಟಾದು ಫೇಸ್ಬುಕ್ಕು, ವಾಟ್ಸಪ್ಪು ಆ್ಯಂಡ್ ಇನ್ಸ್ಟಾಗ್ರಾಮ್ ತೊಗೊಂಡ್ರೆ ದಟ್ ಈಸ್ ಬಿಗ್ಗು. ಟ್ವಿಟರ್ ಅನ್ನೋದು ಡೆಡ್ ಆಗಿ ಇವತ್ತು ಎಕ್ಸ್ ಅಂತಾಗಿದೆ, ಬಟ್ ದಟ್ ದ ಫಿನಾಮಿನಾ ಇಸ್ ದ ಸೇಮ್ ಥಿಂಗ್. ಇವು ಬಿಗ್ಗೆಸ್ಟ್ ನ್ಯೂಸ್ ಸೋರ್ಸ್ಗಳು ಇವತ್ತು ಮೀಡಿಯಾಗಳಿಗಿಂತ. ಅಥವಾ ಯಾವುದೇ ಮೀಡಿಯಾ ಹೌಸ್ ಇದ್ದರೂ ಕೂಡ ಇವತ್ತು ಈ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ದೇ ಇರುತ್ತೆ. ಈ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು. ಆಮೇಲೆ 95 ಒಂದು ಘಟನೆ ಹೇಳ್ತಾ ಇದ್ದೇನೆ ನಿಮಗೆ. ನಾನು ಕಂಪ್ಯೂಟರೈಸೇಷನ್ ಮಾಡುವಾಗ ನಮ್ಮ ಕೆಲಸ ಎಲ್ಲ ಹೋಗ್ಬಿಡುತ್ತೆ, ಕಂಪ್ಯೂಟರ್ ತೆಗೆದುಬಿಡುತ್ತೆ ಅನ್ನುವಂಥ ಎಲ್ಲ ಭಯ ಇತ್ತು ಅಂತ. 95 25 ಬಂದು ನೋಡಿದ್ರೆ ಜಾರ್ದು ಜಾಬ್ ಹೋಗಿಲ್ಲ, ಕೆಲವೊಂದು ಜಾಬ್ಗಳು ಬದಲಾಗಿದೆ. ಉದಾಹರಣೆಗೆ ಪೇಜ್ ಮೇಕರ್ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟ್ ಈಸ್ ನಾಟ್ ದೇರ್. ಕಂಪೋಸಿಂಗ್ ಅಂತ ಒಂದು DTP ಡಿಪಾರ್ಟ್ಮೆಂಟ್ ಇತ್ತು, ಇಟ್ ಈಸ್ ನಾಟ್ ದೇರ್. ಬಟ್ ಅದನ್ನು ಜರ್ನಲಿಸ್ಟ್ಗಳೇ ಮಾಡ್ತಿದ್ದಾರೆ. ಆ ಜರ್ನಲಿಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ಮೀಡಿಯಾಗಳ ಸಂಖ್ಯೆ ಆಗಿದೆ, ಜಾಬ್ ಜಾಸ್ತಿ ಆಗಿದೆ. ಈಗ ಆ ಥರದ್ದೇ ಒಂದು ಘಟನೆ, ಅಂದರೆ ಈಗ ಕಾಲಘಟ್ಟ ಬಂದಿದೆ. ಇಲ್ಲಿ AI ಈಸ್ ಮೇಕಿಂಗ್ ಆಲ್ ದೀಸ್ ಚೇಂಜಸ್. ನಮಗಿರೋ ಭಯ ಏನು ಅಂತಂದರೆ ಇದೆಲ್ಲರ ಜಾಬನ್ನು ಕಿತ್ತಾಕ್ಬಿಡುತ್ತೆ ಇವಾಗ. ಇದು ಕಂಪ್ಯೂಟರೈಸೇಷನ್ ಬಂದಾಗ ಹೆಂಗೆ ಜಾಬ್ ಹೋಗುತ್ತೆ ಅನ್ನೋ ಭಯ ಇತ್ತು. ಈಗ AI ಇಂದನೂ ಹೋಗ್ಬಿಡುತ್ತೆ ಅನ್ನುವ ಭಯ ಇದೆ. ಇಟ್ ಈಸ್ ನಾಟ್ ಟ್ರೂ. ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಜಾಬ್ ಬೈ ಮಲ್ಟಿಪಲ್ ಟೈಮ್ಸ್. ಬಟ್ ಆದರೆ ಸೇಮ್ ಜಾಬ್ ಇರಲ್ಲ, ಜಾಬಿನ ವಿಧಾನ ಬದಲಾಗುತ್ತೆ. ನಾನು ಹೋದಲ್ಲೆಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಮೊದಲೇ ನೀವು ಊರಿಗೆ ಹೋದಲ್ಲೆಲ್ಲ ಒಂದು ಬೋರ್ಡ್ ಬರೆಯುವಂಥ ಒಂದು ಕೆಲಸ ಇತ್ತು. ಅವನೊಬ್ಬನು ಪೇಂಟರ್ ಇರ್ತಾ ಇದ್ದ. ಯಾವುದೇ ಒಂದು ಅಂಗಡಿ ಬೇಕು ಅಂದರೆ ಅವನು ಬೋರ್ಡನ್ನು ಪೇಂಟಿಂಗಲ್ಲಿ ಬ್ಯೂಟಿಫುಲ್ಲಾಗಿ ಬರೆದು ಕೊಡ್ತಾ ಇದ್ದ. ಇವತ್ತು ಆ ಜಾಬೇ ಇಲ್ಲ ಇವತ್ತು.
ಬಟ್ ಬೋರ್ಡ್ಗಳು ಹೋಗಿದೆಯಾ? ಹೋಗಿಲ್ಲ. ಬೋರ್ಡ್ಗಳು ಇನ್ನೂ ಬ್ಯೂಟಿಫುಲ್ ಆಗಿದೆ, ಡಿಜಿಟಲ್ ಇನ್ನೂ ಡಿಜಿಟಲ್ ಆಗಿದೆ, ಇನ್ನೂ ಆಕರ್ಷವಾಗಿ ಬರ್ತಾ ಇದೆ. ಯಾಕೆಂದರೆ ಕಂಪ್ಯೂಟರೈಸೇಷನ್ನು, ಟೆಕ್ನಾಲಜಿ ಚೇಂಜ್ ಆಗ್ತಾ ಇದ್ದಂಗೆ ಇವತ್ತು ಮೋಷನ್ ಬೋರ್ಡ್ಸ್ ಬಂದಿದೆ ಇವತ್ತು. ಸೊ ಹಾಗೆ ನಾವು BMTC ನಲ್ಲಿ ನೋಡಿದ್ರೆ ಬೊಮ್ಮನಹಳ್ಳಿಯಿಂದ ಉತ್ತರಹಳ್ಳಿ ಅಂತ ಬೋರ್ಡ್ ಇರೋದು, ಆಮೇಲೆ ಆ ಬಸ್ಗಳಲ್ಲಿ ಒಂದು 4-5 ಬೋರ್ಡ್ಗಳು ಇಟ್ಟಿರೋರು, ಚೇಂಜ್ ಮಾಡೋರು. ಆಮೇಲೆ ಈ ಕಡೆಯಿಂದ ಅಂದರೆ ಉತ್ತರಹಳ್ಳಿಯಿಂದ ಬೊಮ್ಮನಹಳ್ಳಿ ಒಂದು ಕಡೆ ಇದ್ರೆ ಬೊಮ್ಮನಹಳ್ಳಿಯಿಂದ ಉತ್ತರಹಳ್ಳಿ ಅಲ್ಲಿ ಹೋದ್ಮೇಲೆ ಚೇಂಜ್ ಮಾಡೋರು ಅದನ್ನು. ಈಗ ಹೇಗಾಗಿದೆ ಅಂದರೆ ನೀವು ಹೇಳಿದಾಗ ಮೋಷನ್ ಬಂದಿದೆ, ಆಮೇಲೆ ಅದರಲ್ಲಿ ನೀವೇನು ಬೇಕಾದ್ರೂ ಅಂದರೆ ನಿಮ್ಮ ಬೋರ್ಡ್ ಅಂದರೆ ಪಾಯಿಂಟ್ ಇಸ್ ದಿಸ್, ದರ್ ಈಸ್ ಬೋರ್ಡ್ ಬಟ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಮೆಥಡ್ ಚೇಂಜ್ ಆಗಿದೆ. ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಇನ್ ಜರ್ನಲಿಸಮ್. ಮೀಡಿಯಾ ವಿಲ್ ರಿಮೈನ್, ನ್ಯೂಸ್ ವಿಲ್ ರಿಮೈನ್, ಬಟ್ ಪ್ಲ್ಯಾಟ್ಫಾರ್ಮ್ಸ್ ವಿಲ್ ಚೇಂಜ್. ನಿಮ್ಗೆ ಇನ್ನೂ ಒಂದು ಕ್ಲಿಯರ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಿಮ್ಮ ಕಣ್ಣು ಮುಂದೆ ಆಗಿರೋ ಯಾರು ಬದಲಾವಣೆ ಆಗಲ್ಲ, 2040 ಹೊತ್ತಿಗೆ ಪ್ರಿಂಟ್ ಮೀಡಿಯಾ ಹೋಗಲ್ಲ, ಮೀಡಿಯಾಗಳು ಬದಲಾಗಲ್ಲ ಅಂತ ಯಾರು ಹೇಳ್ತಾರೋ ಅವ್ರಿಗೆ ಕ್ಲಿಯರ್ ಎಕ್ಸಾಂಪಲ್ ಕೊಡ್ತೀನಿ, ನೀವೇ ಹೇಳ್ಬಿಡಿ ಈಗ ಹೌದಾ ಅಲ್ಲ ಅಂತ. ಸಂಗೀತದನ್ನು ನೀವು ಫಸ್ಟ್ ಪ್ರಾರಂಭ ಮಾಡೋ ಹೊತ್ತಿನಲ್ಲಿ ಗ್ರಾಮಫೋನಿನ ಕಾರ್ಡ್ಗಳಿತ್ತು, ಇವತ್ತಿದೆಯಾ? ಅದರ ನಂತರ ನಿಮಗೆ ಕ್ಯಾಸೆಟ್ ಬಂತು. ಏನು ಕ್ಯಾಸೆಟ್ಗಳು ಬಂದ ಮೇಲೆ ಎಂತೆಂಥ ಕಂಪ್ನಿಗಳೇ ಬಂದ್ಬಿಟ್ವು ನಿಮಗಾಗ. T Series ಅಂತ ಕಂಪ್ನಿ ಇರ್ಬೋದು, ಸಂಗೀತ ಇರ್ಬೋದು, ಲಹರಿ ಇರ್ಬೋದು, HMV ಇರ್ಬೋದು, ದರ್ ಆರ್ ಸೋ ಮೆನಿ. ಆ ಸಿನಿಮಾ ರಿಲೀಸ್ ಆಗುವಂತೂ ಕ್ಯಾಸೆಟ್ ಬಿಡುಗಡೆ ಅನ್ನೋದೇ ಒಂದು ದೊಡ್ಡ ಸಮಾರಂಭ ಇತ್ತು. ಇವತ್ತು ಆ ಕ್ಯಾಸೆಟ್ಟೇ ಇಲ್ಲ. ಆಮೇಲೆ CD-ಗಳು ಬಂತು, ಇವತ್ತು CD-ಗಳು ಇಲ್ಲ. ಆಮೇಲೆ ಹೋಗಿ ಎಲ್ಲ ಪೆನ್ ಡ್ರೈವ್ಗಳು, ಇದು ಆ ಮ್ಯೂಸಿಕ್ಕಿಗೆ ಆ್ಯಪಲ್ನವರು ಐಪೋಡ್ ಅಂತ ತೊಗೊಂಬಂದರು. ಇವತ್ತು ಐಪೋಡು ಇಲ್ಲ. ಬಟ್ ಮ್ಯೂಸಿಕ್ ಇಲ್ವಾ? ಮ್ಯೂಸಿಕ್ ಮೊದಲಿಗಿಂತನೂ ಜಾಸ್ತಿ ಇದೆ, ಅದಕ್ಕಿಂತನೂ ಜಾಸ್ತಿ ಕೇಳ್ತೀವಿ. ಮ್ಯೂಸಿಕ್ ಮೊದಲಿಗಿಂತನೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ ಮ್ಯೂಸಿಕ್ ಅನ್ನೋದಿದೆ. ಈ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಹೋಗಿ ಇವತ್ತು ಡಿಜಿಟಲ್ ಆನ್ಲೈನ್ ಆಗಿಬಿಟ್ಟಿದೆ. ಸೊ ಇನ್ಸ್ಟೆಡ್ ಆಫ್ ಕ್ಯಾಸೆಟ್ಟು ನೀವು ಇವತ್ತು ಜಿಯೋ, ಯಾವುದು 7, ಇನ್ನೊಂದು ಯಾವುದೋ ಒಂದು ಅಮೆಝಾನ್ ಮ್ಯೂಸಿಕ್ಕು, ಆಮೇಲೆ 45 ಮ್ಯೂಸಿಕ್ ಬರೀ ಮೊದಲು ಕೇಳ್ತಾ ಇದ್ರಿ. ನೀವು ಹಾಡುಗಳನ್ನು ನೋಡಬೇಕು ಅಂದರೆ ಟಿ ವಿ ಮುಂದೆ ಹೋಗಿ ಕೂತ್ಕೋಬೇಕು, ಚಿತ್ರಹಾರಕ್ಕಾಗಿ ಕಾಯಬೇಕಿತ್ತು. ಇವತ್ತು ನೀವು ಆಟೋದಲ್ಲಿ ಹೋಗ್ತಾ ಇರುವಾಗ, ಬೈಕಲ್ಲಿ ಹೋಗ್ತಾ ಇರುವಾಗ ನೋಡಿ, ಆ ಡ್ರೈವರ್ಗಳು ಯೂಟ್ಯೂಬ್ ಹಾಕೊಂಡು ನೋಡ್ತಾ ಇರ್ತಾರೆ. ಸೊ ಆ ಮ್ಯೂಸಿಕ್ ಅನ್ನೋದಿದೆ, ಬಟ್ ಪ್ಲ್ಯಾಟ್ಫಾರ್ಮ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್ಡ್. ಬಿಸ್ನೆಸ್ಸು ಚೇಂಜ್ ಆಗುತ್ತೆ. ಮೊದಲೇ ಕ್ಯಾಸೆಟ್ ಅನ್ನುವಂಥದ್ದು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿತ್ತು. ಇವತ್ತು ನೀವು ಹೇಗೆ ಬಿಸ್ನೆಸ್ ಮಾಡ್ತೀರಿ ಅಂತ ಆಡಿಯೋ ಕಂಪ್ನಿ ಮಾಲೀಕರಿಗೆ ಕೇಳಿದೆ. ಮೊದಲು ಕ್ಯಾಸೆಟ್ ಮಾರಾಟ ಆದರೆ ನಿಮಗೆ ಅದರಿಂದ ಎಷ್ಟೋ ದುಡ್ಡು ಬರೋದು. ಇವತ್ತು ದೊಡ್ಡ ಕಂಪ್ನಿ ಆಗಿದ್ದೀರಿ ನೀವು, ಇವತ್ತು ನಿಮಗೆ ಕ್ಯಾಸೆಟ್ಟೇ ಇಲ್ಲಲ್ಲ, ನಿಮ್ಗೇನು ಬಿಸ್ನೆಸ್ಸು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಸರ್ ಮೊದಲೇ ನಾವು ಕೋಟಿಗಳಲ್ಲಿ ವ್ಯವಹಾರ ಮಾಡ್ತಿದ್ವಿ, ಇವತ್ತು ಪೈಸೆಗಳಲ್ಲಿ ವ್ಯವಹಾರ ಮಾಡ್ತೀವಿ ಅಂತಂದರು. ಹೇಗೆ ಅಂತಂದರೆ ಎವ್ರಿ ವ್ಯೂ ಏನು ಬರುತ್ತೆ ಇವತ್ತು ಆಡಿಯೋ ಕಂಪ್ನಿಗೆ, ಅವರಿಗೆ ಆ ಪೈಸಾ ಇದರಲ್ಲಿ ಲೆಕ್ಕದಲ್ಲಿ ಅದು ಅವರಿಗೆ ಕನ್ವರ್ಟ್ ಆಗಿ ದುಡ್ಡು ಬರುತ್ತೆ. ಮೊದಲು ಕ್ಯಾಸೆಟ್ ಬಿಸ್ನೆಸ್ ಎಷ್ಟಾಗ್ತಿತ್ತು ಅದಕ್ಕಿಂತ ಜಾಸ್ತಿ ಬಿಸ್ನೆಸ್ ಇವತ್ತು ಡಿಜಿಟಲಲ್ಲಿ ಆಗುತ್ತೆ. ಸೊ ಮೀಡಿಯಾದಲ್ಲೂ ಸೇಮ್ ಥಿಂಗ್ ವಿಲ್ ಹ್ಯಾಪನ್. ಈ ಪ್ರಿಂಟ್ ಪೇಪರ್ ಅನ್ನೋಂಥದ್ದು ಇಟ್ ವಿಲ್ ಗೋ. ಟೆಲಿವಿಷನ್ ಅನ್ನೋದು ಇವತ್ತೇನಿದೆ ದಟ್ ವಿಲ್ ಆಲ್ಸೋ ಗೋ. ಬಟ್ ನ್ಯೂಸ್ ಅನ್ನೋದು ನಮಗೆ ಮೊಬೈಲ್ನಲ್ಲಿ ಬಂದ್ಬಿಡುತ್ತೆ. ಇನ್ನು ಗೂಗಲ್ ಗ್ಲಾಸ್ ಎಲ್ಲ ಹೇಳ್ತಿದ್ದಾರೆ, ಮೆಟಾ ಗ್ಲಾಸ್ ಅಂತಿದ್ದಾರೆ, ನೋಡೋಣ ಅದೇನೇನು ಬರುತ್ತೆ, ಎಲ್ಲನೂ ಬರುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಆಮೇಲೆ ಇವನಂತೂ ನ್ಯೂರಾನ್ ಅಂತನೋ ಒಂದೇನೋ ಒಂದು ಎಲಾನ್ ಮಸ್ಕ್ ಒಂದು ನ್ಯೂರೋ ಲಿಂಕ್ ಮಾಡಿ ಬ್ರೈನ್ಗೆ ಕನೆಕ್ಟ್ ಮಾಡಿಬಿಡ್ತಾರೆ. ಏನೇನೋ ಟೆಕ್ನಾಲಜಿಗಳು ಬರ್ಬೋದು. ದ ಪಾಯಿಂಟ್ ವಾಟ್ ಐ ವಾಂಟ್ ಟು ಮೇಕ್ ಈಸ್ ಮೀಡಿಯಾ ಆ್ಯಂಡ್ ನ್ಯೂಸ್ ಬಿಸ್ನೆಸ್ ವಿಲ್ ಬಿ ದೇರ್, ಬಟ್ ಇಟ್ ವಿಲ್ ನಾಟ್ ಬಿ ದ ಸೇಮ್ ಥಿಂಗ್ ವಾಟ್ ಯು ಆರ್ ಸೀಯಿಂಗ್ ಟುಡೇ. ಇದನ್ನು ನಾನು 2008 ಹೇಳಿದ್ರೆ ಯಾರೂ ನಂಬ್ತಿರ್ಲಿಲ್ಲ. ಇವತ್ತು ಕರೋನಾ ಬಂದ ನಂತರ ಮೀಡಿಯಾ ಬಿಸ್ನೆಸ್, ಮೀಡಿಯಾ ಎಕನಾಮಿಕ್ಸ್ ಅಂತ ಆವಾಗೇನು ಹೇಳ್ತಿದ್ದೆ ನಾನು, ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಮೊದಲಿಂದ ಅಲ್ಲ ಅದು. ಮೊದಲೇ ನಮ್ಮ ಪತ್ರಿಕೆಯ ಸರ್ಕ್ಯುಲೇಷನ್ ಇಷ್ಟು, ಪ್ರಸರಣ ಇಷ್ಟು ಜಾಸ್ತಿ ಆಯಿತು. ಕರೆಂಟ್ ಹೋಗದ ಜಾಗಕ್ಕೆ ಪತ್ರಿಕೆ ಹೋಗುತ್ತೆ, ನಮ್ಮದು ಬಸ್ ಹೋಗೋದ ಜಾಗಕ್ಕೆ ನಮ್ಮ ಪತ್ರಿಕೆ ಹೋಗುತ್ತೆ. ಹಿಂಗೆಲ್ಲ ಅದೊಂದು ಪೀರಿಯಡ್ ಇತ್ತು. ಇವತ್ತು ಹಂಗೇನಾದ್ರು ಹೇಳಿದ್ರೆ ಅವನಿಗೆ ಮೀಡಿಯಾ ಎಕನಾಮಿಕ್ಸ್ ಏನೋ ಗೊತ್ತಿಲ್ಲ, ಏನು ಬಾಲಿಶ ಅಂತ ಲೆಕ್ಕ. ಇವತ್ತು ಏನು ಅಂತಂದರೆ ನನ್ನ ಪತ್ರಿಕೆಯ ಸರ್ಕ್ಯುಲೇಷನ್ಗಿಂತನೂ ನನ್ನ ಡಿಜಿಟಲ್ ಸರ್ಕ್ಯುಲೇಷನ್ನು 5 times 10 times ಜಾಸ್ತಿ ಇರುತ್ತೆ, ಅಂದರೆ 1000% ಜಾಸ್ತಿ ಇರುತ್ತೆ. ಆಮೇಲೆ ಮೊದಲು ಸುದ್ದಿಯನ್ನು ನಾವು ಬರೀ ಕನ್ನಡಪ್ರಭ.com ವೆಬ್ಸೈಟಲ್ಲಿ ಓದ್ತಿದ್ವಿ. ಇವತ್ತು .com ವೆಬ್ಸೈಟ್ಗಳಿಗಿಂತ ಹೆಚ್ಚಾಗಿ ಅದು ಯಾವುದೋ ನ್ಯೂಸ್ ಅಗ್ರಿಗೇಟರ್ನಲ್ಲಿ ನೋಡ್ತಿರ್ತಾರೆ. ಅದಕ್ಕಿಂತನೂ ಹೆಚ್ಚಾಗಿ ಫೇಸ್ಬುಕ್ಕಲ್ಲಿ ನಮ್ದು ಯಾವುದೋ ನ್ಯೂಸಿನ ಕ್ಲಿಪ್ಪಿಂಗ್ ಓದ್ತಿರ್ತಾರೆ. ನಮ್ಮ ಪತ್ರಿಕೆಯ ಪ್ಲ್ಯಾಟ್ಫಾರ್ಮಲ್ಲಿ ಓದೋಕ್ಕಿಂತನೂ ಅವನು ವಾಟ್ಸಪ್ಪಲ್ಲಿ ಅಥವಾ ಇನ್ಯಾವುದೋ ವೈರಲ್ ಮೀಡಿಯಾದಲ್ಲಿ, ಫೇಸ್ಬುಕ್ನಲ್ಲಿ ಅಥವಾ ಟ್ವಿಟರ್ನಲ್ಲಿ ಎಲ್ಲೋ ಒಂದು ಕಡೆಗೆ ನಮ್ಮ ಮೀಡಿಯಾಗಳ ಕ್ಲಿಪ್ಪಿಂಗ್ ಓಡಾಡ್ತಿರುತ್ತೆ. ಸೊ ಮೀಡಿಯಾ ವಿಲ್ ಚೇಂಜ್ ಲೈಕ್ ದಿಸ್ ಹ್ಯಾಸ್ ಆಲ್ರೆಡಿ ಹೆಂಗೆ ಬದಲಾಗಿದೆಯೋ ಈಗ. ಇದರಿಂದೆಲ್ಲ ಆಗಿರುವ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ ಯಾವುದು ಸತ್ಯ ಅಂತಲೇ ಗೊತ್ತಾಗಲ್ಲ.
ನಮ್ಮ ಕನ್ನಡಪ್ರಭ ನ್ಯೂಸ್ ಅಂತ ಹಾಕಿರ್ತಾರೆ, ಇನ್ಯಾವುದೋ ಫೇಕ್ ನ್ಯೂಸನ್ನು ಲಂಟ್ಸ್ ಕಳಿಸ್ತಾರೆ. ನಿಮಗೆ ಎಲ್ಲರೂ ಕನ್ನಡಪ್ರಭನ ಬೈತಾರೆ, ಅಥವಾ ಸತ್ಯ ಆ ಸುದ್ದಿ ಸುಳ್ಳನ್ನು ಸತ್ಯ ಅಂತ ನಂಬಿರ್ತಾರೆ. ಅಥವಾ ಒಂದು ಪತ್ರಿಕೆ ಈ ಸುದ್ದಿಯನ್ನು ಬರುತ್ತೆ, ಇನ್ನೊಂದು ಟಿ ವಿ ಇನ್ನೊಂದು ಹೇಳ್ತಿರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ನಿಮಗೆ ಸತ್ಯ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ. ಇವತ್ತಿನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ ಫೇಕ್ ನ್ಯೂಸ್. 25 ಎಂಡಲ್ಲಿ ನೀವು ನಿಂತ್ಕೊಂಡಾಗ ನಿಮಗೆ ಫೇಕ್ ನ್ಯೂಸ್ಗಳು, ಡೀಪ್ ಫೇಕ್ ಅಂದರೆ ನಿಮ್ಗೆ ಗೊತ್ತಲ್ಲ, ಅಂದರೆ ಈಗ ನೀವೇ ಏನೋ ಒಂದು ಹೇಳಿದಂತೆ ಒಂದು AI ಒಂದು ವಿಡಿಯೋವನ್ನು ಮಾಡಿ ಹಾಕ್ಬಿಡೋದು, ಕ್ರಿಯೇಟ್ ಮಾಡಿರುವಂಥದ್ದು. ಮೊನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ಸರ್ ನಿರ್ಮಲಾ ಸೀತಾರಾಮನ್ ಶೇರ್ ತೊಗೊಳಕ್ಕೆ ಹೇಳಿದ್ದಾರೆ ಸರ್, ನಾನು ತೊಗೊಂಡೆ ಸರ್ ಅಂತ. ಲಾಸಸ್ ಅದು ಯಾಕ್ರಿ ಅವ್ರು ಹೇಳಲ್ರಿ ಹಂಗೆ ಸರ್, ಮತ್ತು ನಿರ್ಮಲಾ ಸೀತಾರಾಮನ್ ಹೇಳಬೇಕಲ್ವ ಇದು ಫೇಕ್ ಅಂತ ಹೇಳಿ ಅಂತ. ದಟ್ಸ್ ಎಕ್ಸಾಕ್ಟ್ಲಿ ಈ ವಿಚಾರಗಳಿದೆ. ಆಮೇಲೆ ನಿಮಗೆ ಯಾವುದೋ ಒಂದು ಇರಾನ್ನಲ್ಲೋ ಇರಾಕ್ನಲ್ಲೋ ಅಥವಾ ಅಫ್ಘಾನಿಸ್ತಾನದಲ್ಲೋ ಯಾಗಿರೋ ಒಂದು ವಿಡಿಯೋ ಇರುತ್ತೆ, ಅದನ್ನು ತೋರಿಸ್ಬಿಟ್ಟು ನಿಮ್ಗೆ ದಕ್ಷಿಣ ಕನ್ನಡದಲ್ಲಾಗಿದ್ದು ಅಂತ ತೋರಿಸ್ತಿರ್ತಾರೆ. ಇದರಿಂದ ಸೊ ಈ ಥರದ ಫೇಕ್ ನ್ಯೂಸ್ಗಳ ಹಾವಳಿ ಏನಿದೆ ಅದು ಜಾಸ್ತಿ ಆಗಿದೆ. ಕಾಮನ್ ಜನರು ಅದನ್ನು ನಂಬಿಡ್ತಾರೆ. ನೀವು ಹೇಳಿರೋದು ನಿಜ, ನಿರ್ಮಲಾ ಸೀತಾರಾಮನ್ ಹೇಳಿದ್ದಲ್ಲ, ಇಟ್ಸ್ ಅ ಡೀಪ್ ಫೇಕ್ ವಿಡಿಯೋ ಅದು. ಸೊ ಈ ವೈರಲ್ ವಿಡಿಯೋಗಳದ್ದು ಹಾವಳಿ ಏನು ಇದೆ ಅಂದರೆ, ವೈರಲ್ ನ್ಯೂಸ್ಗಳದ್ದು ಫೇಕ್ ನ್ಯೂಸ್ಗಳ ಹಾವಳಿ ಏನಿದೆ, ಇದನ್ನು ತಡೆಯೋದಕ್ಕೆ ನಮಗೆ ಇಷ್ಟು ವರ್ಷ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ಹಾಗಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಮೇಕ್ ದಿಸ್ ಜಾಬ್ ಎಕ್ಸ್ಟ್ರೀಮ್ಲಿ ಈಸಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಯಾವುದೇ ಪ್ಲ್ಯಾಟ್ಫಾರ್ಮ್ಸ್ ಇರಲಿ, ಅವನ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೂ ಎಲ್ಲ ಕಡೆಗೆ ಆಗಿಲ್ಲ, ಬಟ್ ಅಡಾಪ್ಷನ್ ಸ್ಟಾರ್ಟ್ ಆಗಿದೆ. ಈ ನ್ಯೂಸ್ ಹೌದೋ ಅಲ್ಲೋ ಅನ್ನೋದನ್ನು AI ವಿಲ್ ಡೂ ಇಟ್ ಮಚ್ ಬೆಟರ್ ದೆನ್ ಹ್ಯೂಮನ್ ಬೀಯಿಂಗ್ಸ್. ನಾವು ಹೌದೋ ಅಲ್ಲೋ ಅಂತ ಯೋಚನೆ ಮಾಡೋದ್ರೊಳಗಡೆಗೆ ಅದು ನೂರಾರು ವೆಬ್ಸೈಟ್ಗಳನ್ನು, ನೂರಾರು ನ್ಯೂಸ್ ಸೋರ್ಸ್ಗಳನ್ನು ಹುಡುಕಿ ಅದರದ್ದು ಹೀಗೆ, ಇದರದ್ದು ಹೀಗೆ, ವಾಸ್ತವ ಹೀಗೆ ಅನ್ನೋದನ್ನು ಅದು ತೆರೆದಿಡುತ್ತೆ. ಇದು ನಿಮಗೆ 25ವರೆಗೂ ಸಾಧ್ಯ ಆಗ್ತಿರ್ಲಿಲ್ಲ. ಈ ವರ್ಷದಿಂದ ನಿಮಗೆ ಇಟ್ಸ್ ವೆರಿ ವೆರಿ ಈಸಿ. 26ನಲ್ಲಿ ನಾವು ನೋಡುವ ಬದಲಾವಣೆಗಳೇನಿರುತ್ತೆ, ಈ AI ಬೇಸ್ಡ್ ಚೇಂಜಸ್ ಬರುತ್ತೆ. ನಿಮಗೆ ವಾಟ್ಸಪ್ನಲ್ಲಿ ಮೊದಲು ವೈರಲ್ ವಿಡಿಯೋಗಳು, ಫೋಟೋಗಳು ಬಂದಾಗ ನಿಮಗೆ ನಿಜನ ಸುಳ್ಳ ಗೊತ್ತಾಗ್ತಿಲ್ಲ. ನಿಧಾನಕ್ಕೆ ಅವ್ರು ಏನು ಮಾಡಿದ್ರು, ದಿಸ್ ಈಸ್ ಫಾರ್ವರ್ಡ್ ಮೆನಿ ಟೈಮ್ಸ್ ಅಂತ ನಿಮಗೆ ಒಂದು ಟ್ಯಾಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಏರ್ಟೆಲ್ನಲ್ಲಿ ಇವತ್ತು ಸ್ಪ್ಯಾಮ್ ಕಾಲ್ಸ್ ಬಂದರೆ ಇಟ್ ಮೇ ಬಿ ಸ್ಪ್ಯಾಮ್ ಅಂತ ಹೀಗೆ ಒಂದು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಬೇಸ್ಡ್ ಆನ್ AI. ಸೊ AI ಬೇಸ್ಡು ಟ್ರುತ್ ಫೈಂಡಿಂಗ್, ಉದಾಹರಣೆಗೆ ನಮಗೆ ನೀವು ಫ್ಯಾಕ್ಟ್ ಚೆಕಿಂಗ್ ಅಂತ ಒಂದು ಮಾಡ್ತಿರಲ್ಲ, ಫ್ಯಾಕ್ಟ್ ಚೆಕಿಂಗ್ ಅಂತ ಒಂದು ಮಾಡ್ತೀವಿ. ಅದು ನಮ್ಮದು ಫಿಸಿಕಲ್ ಇತ್ತು, ಅಂದರೆ ನಾವು ಗೂಗಲ್ನ ಯೂಸ್ ಮಾಡಿಕೊಂಡು ನಮ್ಮದ್ರಲ್ಲಿ ಹ್ಯೂಮನ್ ಬೀಯಿಂಗ್ಸು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಅನಾಲಿಸಿಸ್ ಮಾಡಿ, ಅಂದರೆ ರಿವರ್ಸ್ ಇಮೇಜ್ ಚೆಕಿಂಗ್ ಅಂತ ಒಂದು ಮೆಥಡ್ ಇದೆ, ಅದರಲ್ಲೆಲ್ಲ ಮಾಡಿ ನಾವು ಹೌದಲ್ಲ ಅಂತ ಮಾಡ್ತಿದ್ವಿ. ಇವತ್ತು ಹಂಗಿಲ್ಲ, ಅಂತ ಅಷ್ಟು ಬೇಕಾಗಿಲ್ಲ. ನೀವು ಗ್ರಾಕ್ ಅಂತ ಒಂದು ಆ್ಯಪ್ ಇದೆ, ಎಕ್ಸ್ ಅವ್ರದ್ದು, ಟ್ವಿಟರ್ ಅವ್ರದ್ದು, ಎಲಾನ್ ಮಸ್ಕ್ ಅವ್ರದ್ದು ಆ್ಯಪ್ ಇದೆ. ಅದರ ಹತ್ರ ಹೋಗಿ ಈ ಥರದ್ದೊಂದು ಸುದ್ದಿ ಇದೆ, ಇದು ನಿಜನ ಸುಳ್ಳ ಅಂತ ಕೇಳಿದ್ರೆ ಅದು ಅನ್ಬಯಾಸ್ಡಾಗಿ ಒಂದು ಇದನ್ನು 2 ವರ್ಷನನ್ನು ಕೊಡುತ್ತೆ. ಜೆಮಿನೈ ಆ್ಯಪ್ ಇದೆ, ಅದರ ಹತ್ರನೂ ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಅಂದರೆ ಫ್ಯಾಕ್ಟ್ ಚೆಕಿಂಗ್ ಮೊದಲೇ ನೀವು ಈಗ ನೀವು ನಿಜಾನ ಅಂತ ಯಾರನ್ನೋ ಒಂದು ಕೇಳ್ತಿದ್ರಲ್ಲ, ಇವತ್ತು ನೀವು ಆಸ್ಕ್ ದಿಸ್ ನ್ಯೂಸ್ ಆ್ಯಪ್ಸ್ ಲೈಕ್ ಗ್ರಾಕ್, ನೀವು ಸಾಮಾನ್ಯವಾಗಿ ಸಿಕ್ಕಿದ್ರೆ ಎಲ್ಲರೂ ಇವತ್ತೇನು ಸಮಾಚಾರ ಅಂತ ಏನು ಕೇಳ್ತಿದ್ರಿ, ನಿಮ್ಗೇನು ಗೊತ್ತಿದೆ ಅದನ್ನು ಹೇಳ್ತಾ ಇದ್ರಿ. ಟುಡೇ ದಿಸ್ AI ಆ್ಯಪ್ಸ್ ಏನಿದೆಯಲ್ಲ, ವಾಟ್ ಈಸ್ ದ ನ್ಯೂಸ್ ಟುಡೇ ಅಂತ ಕೇಳಿದ್ರೆ ಅದು ನ್ಯೂಸನ್ನು ನಿಮಗೆ ಓದಿ ಹೇಳುತ್ತೆ. ಅಥವಾ ಯಾವ ದೇಶದ್ದು, ಯಾವ ರಾಜ್ಯದ್ದು, ಯಾವ ಜಿಲ್ಲೆದು, ಯಾವ ಸೆಕ್ಟರ್ದು, ಯಾವ ದಿನದ್ದು ಎಲ್ಲವೂ ಹೇಳುತ್ತೆ. ಅಷ್ಟರ ಜೊತೆಯಲ್ಲಿ ನಿಮ್ಮ ಮೊದಲೇ ಯಾವುದೋ ಒಂದು ನ್ಯೂಸ್ ಬರುತ್ತೆ, ವೆರಿ ಕಾಂಪ್ಲಿಕೇಟೆಡ್ ವರ್ಡ್ಸ್ ಎಲ್ಲ ಬರುತ್ತೆ. ಇದರ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಲ್ಲ. ಈಗ ಉದಾಹರಣೆಗೆ ಟ್ರಂಪ್ ಟೆರಿಫ್ ಅಂದರೆ ಏನು ಅಂತಂದರೆ ಗೊತ್ತಿರಲ್ಲ, ಹೊಸ ಟರ್ಮಿನಾಲಜಿ ಆಗಿತ್ತು. ಅದನ್ನು ಮೊದಲೇ ಯಾರನ್ನಾರು ಕೇಳಬೇಕಿತ್ತು, ನಿಮ್ಗೆ ಹಂಗಂದರೆ ಏನು ಅಂತ ಕೇಳಬೇಕು, ಅವ್ನಿಗೇನು ಗೊತ್ತಿತ್ತೋ ಹೇಳ್ತಿದ್ರು. ಬಟ್ ಇವತ್ತು ಹಂಗೇನಿಲ್ಲ. ವಾಟ್ ಈಸ್ ಟ್ರಂಪ್ ಟೆರಿಫ್ ಅಂತ ಕೇಳಿದ್ರೆ ಈ AI ನ್ಯೂಸ್ ಆ್ಯಪ್ಸ್ ಇದಾವಲ್ಲ, ನಿಮ್ಗೆ ಅದು ಇನ್ಫಾರ್ಮೇಷನನ್ನು ಕೊಡುತ್ತೆ. ಸೊ ನೀವು ಸುದ್ದಿಯನ್ನು ಗ್ರಹಿಸುವಂಥ ರೀತಿ, ಸುದ್ದಿಯನ್ನು ಪಡೆಯುವಂಥ ರೀತಿ, ಸುದ್ದಿ ಹೌದೋ ಅಲ್ಲೋ ಅಂತ ತಿಳ್ಕೊಳ್ಳೋಂಥ ರೀತಿ, ಸುದ್ದಿಯ ಅರ್ಥವನ್ನು ತಿಳಿಯುವ ರೀತಿ, ಎಲ್ಲದನ್ನು AI ಇಸ್ ಕಂಪ್ಲೀಟ್ಲಿ ಚೇಂಜಿಂಗ್. ಅಂದರೆ ಯು ಕ್ಯಾನ್ ಸಿ ದ ಚೇಂಜ್. ನಾನು ಹೇಳ್ತಾ ಇರೋದು ನಿಮಗೆ ಮ್ಯಾಸಿವ್ ಚೇಂಜಸ್ ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಇಷ್ಟು ದಿನ ನಾವು ಸುದ್ದಿ ಮನೇಲಿ ಏನು ಹಾಕಿದ್ವೋ ಅದೇ ಗ್ರೇಟ್ ಅಂತ ಅನ್ಕೋತಿದ್ವಿ. ಇವತ್ತು AI ಅದಕ್ಕಿಂತ ಮುಂದೆ ಹೋಗಿ ಸುದ್ದಿಯನ್ನು ಜನ ಓದುವ ರೀತಿಯನ್ನೇ ಬದಲಾಯಿಸ್ಬಿಡ್ತಾ ಇದೆ. ಸುದ್ದಿಯನ್ನು ಪಡೆಯುವ ರೀತಿಯನ್ನು ಬದಲಾಯಿಸುತ್ತೆ, ಅವರು ಸುದ್ದಿಯನ್ನು ಅರ್ಥೈಸ್ಕೊಳ್ಳುವಂಥ ರೀತಿಯನ್ನು ಬದಲಾಯಿಸುತ್ತೆ. ಇದ್ರ ಜೊತೆಯಲ್ಲಿ ಅಫ್ಕೋರ್ಸ್ ನಾವು ಕಂಪ್ಯೂಟರ್ಸ್ನ ಯೂಸ್ ಮಾಡ್ಕೋತಿದ್ವಿ, ಮೊಬೈಲ್ ಇಂಟರ್ನೆಟ್ ಯೂಸ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಇವತ್ತು ನಾವು ಸುದ್ದಿಯನ್ನು ಬರೆಯೋದಕ್ಕೆ AI ಹತ್ರ ಹೇಳ್ತೀವಿ, ಬೇಸಿಕ್ ಫೀಡಿಂಗನ್ನು ಕೊಟ್ಬಿಟ್ಟು ನ್ಯೂಸ್ ರೈಟ್ ಅಂದರೆ ಅದು ಕೊಡುತ್ತೆ. ನಮ್ಗೆ ಅದು ಸರಿ ಹೋಗಿಲ್ಲ ಅಂತಂದರೆ, ನನಗೆ ಈಗ ಒಂದು ಸುದ್ದಿ ಇರುತ್ತೆ, ನನಗೆ ಅದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಥರ ಬೇಕು ಅಂದರೆ ಇನ್ವೆಸ್ಟಿಗೇಷನ್ ಥರ ರಿಪೋರ್ಟ್ ಕೊಡುತ್ತೆ. ಇಲ್ಲ ಹ್ಯೂಮರಸ್ ಆಗಬೇಕು, ನನಗೆ ಹ್ಯೂಮನ್ ಇಂಟ್ರೆಸ್ಟ್ ಥರ ಮಾಡಿಕೊಡು ಅಂದರೆ ಅದು ಹ್ಯೂಮನ್ ಇಂಟ್ರೆಸ್ಟ್ ಥರ ಬರೆಯುತ್ತೆ. ಇದನ್ನು ನನಗೆ
ಇಷ್ಟು ತುಂಬ ಉದ್ದ ಆಯಿತು, ಸಣ್ಣ ಬರಿ ಅಂತ ನೀವು ಹೆಂಗೆ ಮೊದಲೇ ಸಬ್ ಎಡಿಟ್ರಿಗೆ ಹೇಳ್ತಾ ಇದ್ರಿ, ಇವತ್ತು ನಾವು ಆ ಇನ್ಸ್ಟ್ರಕ್ಷನನ್ನು ಕೊಟ್ಟರೆ ಮಾಡಿಕೊಡುತ್ತೆ. ಓನ್ಲಿ ಒನ್ ಗುಡ್ ಥಿಂಗ್ ಅಂತಂದರೆ ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ಇಂಗ್ಲೀಷು ಮತ್ತು ಬೇರೆ ಕೆಲವೊಂದು ಭಾಷೆಗಳಲ್ಲಿ. ಬಟ್ ಕನ್ನಡಕ್ಕೆ ಇನ್ನೂ ಹಂಗಾಗಿಲ್ಲ. ಹಂಗಾಗಿ ಕನ್ನಡದಲ್ಲಿ ಇನ್ನೂ ತುಂಬ ಈ ಜರ್ನಲಿಸ್ಟಿಕ್ ಜಾಬ್ಸ್ ಉಳ್ಕೊಳ್ಳುತ್ತೆ. ಬಟ್ ಯಾವುದೇ ಕ್ಷಣದಲ್ಲೂ ಬರ್ಬೋದು, ಯಾವುದೇ ಕ್ಷಣದಲ್ಲೂ ಬರ್ಬೋದು. ಅಷ್ಟರ ಒಳಗಡೆಗೆ ಇವರಿಗೆ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಇದೆ. ಗುಡ್ ಥಿಂಗ್ ಏನು ಅಂತಂದ್ರೆ ಈಗ ಈ ಅಡಾಪ್ಟ್ ಆಗೋದಕ್ಕೆ ಜನರಿಗೆ ತುಂಬ ಅವಕಾಶ ಕನ್ನಡದಲ್ಲಿ ಇದೆ. ಈಗ ಇಂಗ್ಲೀಷ್ನಲ್ಲಿ ಫಾರ್ ಎಕ್ಸಾಂಪಲ್ ಒಂದು ನ್ಯೂಸ್ ರೂಮ್ನಲ್ಲಿ ಮೊದಲೇ 100 ಪೀಪಲ್ ಇದ್ದರೆ ಇವತ್ತು 40 ಜನ ಸಾಕು ಆ ಕೆಲಸವನ್ನು ಮಾಡೋಕ್ಕೆ, ಅಥವಾ 60 ಜನ ಸಾಕು. 40% ಜಾಬ್ಸ್ ಹೋಗ್ಬಿಡುತ್ತೆ. ಬಟ್ ಹೋಗುತ್ತೆ ಅಂದರೆ ಏನು, ದಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸಮಥಿಂಗ್ ಎಲ್ಸ್. ಸೊ ಯಾರು ಅಡಾಪ್ಟ್ ಮಾಡ್ಕೋತಾರೋ ಅವ್ರು ಉಳ್ಕೊಳ್ತಾರೆ, ಯಾರು ಮಾಡ್ಕೊಳ್ಳಲು ಅವರು ಎಕ್ಸಿಟ್ ಮಾಡಬೇಕು. ನನಗೆ ಎ ಐನ ಬಿಗ್ಗೆಸ್ಟ್ ಚೇಂಜಸ್ ನಮಗೆ ಕಾಣಿಸ್ತಾ ಇರೋದು ಹಾಗೇನಂದರೆ ಈ ಥರದ ಬದಲಾವಣೆಗಳೇನಿದೆಯಲ್ಲ, ನಾವು ಈಗ ಮಾಡುವ ಕೆಲಸಗಳೇನಿದೆ ಅದು ಇನ್ನಷ್ಟು ಫೈನ್ ಟ್ಯೂನ್ ಆಗುತ್ತೆ. ನಾವು ಮೊದಲೇ ಕವರ್ ಪೇಜನ್ನು ಮಾಡುವಾಗ ನಮ್ಮ ಆರ್ಟಿಸ್ಟು ಕೈಯಿಂದ ಎಲ್ಲ ಬಿಡಿಸ್ಬೇಕಿತ್ತು. ಇವತ್ತು ಆರ್ಟಿಸ್ಟ್ ಬೇಕು, ಆರ್ಟಿಸ್ಟಿನ ಆ ಕ್ರಿಯೇಟಿವಿಟಿ ಬೇಕು. ಬಟ್ ಆ ಕೆಲಸ ಮಾಡುವ ವಿಧಾನ ಮೊದಲೇ ಫೋಟೋಶಾಪ್ ಬದಲಿಗೆ ಇವತ್ತು ಈ ವಿಲ್ ಡೂ ಇಟ್ ಆನ್ ಎ ಐ. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಎರಡೂ ಹೇಗೆ ಅಡಾಪ್ಟ್ ಮಾಡ್ಕೊಂಡಿವೆ, ಎ ಐನಾಗಲಿ ಅಥವಾ ಹೊಸ ತಂತ್ರಜ್ಞಾನವನ್ನಾಗಲಿ? ಅಂದರೆ ನಾನು ಹೇಳ್ದಂಗೆ ಕನ್ನಡದಲ್ಲಿ ಸ್ವಲ್ಪ ಲಿಮಿಟೇಷನ್ಸ್ ಇದೆ. ಬಟ್ ನಮಗೆ ನಾವೀಗ ಉದಾಹರಣೆ ನಾನೇ ಹೇಗೆ ಯೂಸ್ ಮಾಡ್ತೀವಿ ಕನ್ನಡಪ್ರಭದಲ್ಲಿ ಅಂತಂದರೆ, ನಮಗೆ ಒಂದು ಮೆಡಿಕಲ್ ರಿಲೇಟೆಡ್ ರಿಪೋರ್ಟ್ಸ್ ಬಂದಿತ್ತು, ಒಂದು ಸ್ಕ್ಯಾಂಡಲಸ್ ಸ್ಟೋರಿ ಇತ್ತು. ಆ ರಿಪೋರ್ಟ್ಸಲ್ಲಿ ಸಮಥಿಂಗ್ ಒಂದೊಂದು ರಿಪೋರ್ಟ್ ಕೂಡ ಒಂದು 40 ಪೇಜು 50 ಪೇಜು ಇತ್ತು. ಆಮೇಲೆ ಆ ಮೆಡಿಕಲ್ ರಿಪೋರ್ಟ್ನಲ್ಲಿ ಏನಾಗುತ್ತೆ, ವೆರಿ ಕಾಂಪ್ಲಿಕೇಟೆಡ್ ಮೆಡಿಕಲ್ ವರ್ಡ್ಸ್ ಇರುತ್ತೆ, ಆಮೇಲೆ ಮೆಡಿಕೋ ಲೀಗಲ್ ವರ್ಡ್ಸ್ ಇರುತ್ತೆ. ಅದಕ್ಕೆ ನಮಗೆ ಅರ್ಥ ಆಗಲ್ಲ. ನಾವು ಮೊದಲಾದ್ರೆ ಏನು ಮಾಡಬೇಕಿತ್ತು, ಅದನ್ನು ಹೋಗಿ ಎಕ್ಸ್ಪರ್ಟ್ಸ್ ಹತ್ರ ಕೇಳಿ ಹಂಗಂದ್ರೇನು ಹಿಂಗಂದ್ರೇನು ಕೇಳಿ ಆ 40 ಪುಟಗಳ ವರದಿಯನ್ನು ಅರ್ಥ ಮಾಡಿಕೊಂಡು ಅದ್ರ ಸುದ್ದಿಯ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲೇ ಲಾಂಗ್ ಟೈಮ್ ಬೇಕಿತ್ತು. ಇವತ್ತಂಗಲ್ಲ, ರಿಪೋರ್ಟ್ಸ್ ಬಂತು. ರಿಪೋರ್ಟ್ಸ್ ಬಂದಾಗ ನಾನು ಅದನ್ನು ChatGPTಯಲ್ಲಿ ಹಾಕಿ ವಾಟ್ ಈಸ್ ದ ಎಸೆನ್ಸ್ ಆಫ್ ದಿಸ್ ರಿಪೋರ್ಟ್ ಅಂತ ಕೇಳ್ತೀನಿ. ಫಸ್ಟ್ ಆ ರಿಪೋರ್ಟಿನ ಎಸೆನ್ಸನ್ನು ಹೇಳುತ್ತೆ ಅದು. ಆಮೇಲೆ ಅದರಲ್ಲಿ ಹೈಲೈಟ್ಸು ಎಷ್ಟು ಪಾಯಿಂಟ್ಸ್ ಇದೆಯಲ್ಲ, ಅದರಲ್ಲಿ ಇಂಪಾರ್ಟೆಂಟು 20 ಹೈಲೈಟ್ಸನ್ನು ಕೇಳ್ತೀನಿ. ಆ 20 ಹೈಲೈಟ್ಸಲ್ಲಿ ನನಗೆ 10 ಹೈಲೈಟ್ಸ್ ನಂಗೆ ಬೇಕಾಗಿರುತ್ತೆ, ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳೋಕೆ ಹೇಳ್ತೀನಿ. ಅದನ್ನು ಐ ಡೂ ಇಟ್ ಎವ್ರಿಥಿಂಗ್ ಆನ್ ದ ಆ್ಯಪ್ ಇಟ್ ಸೆಲ್ಫು. ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳುತ್ತೆ. ನಾನು ಅದನ್ನು ಆಮೇಲೆ ಸ್ಟೋರಿ ಸ್ಟೈಲಲ್ಲಿ ಬರೆಯೋಕೆ ಹೇಳ್ತೀನಿ. ನಮಗೂ ಪ್ರತಿ ಪತ್ರಿಕೆಗೂ ಒಂದೊಂದು ಸ್ಟೈಲ್ ಶೀಟ್ ಇರುತ್ತೆ. ಆ ಸ್ಟೈಲ್ ಶೀಟಲ್ಲಿ ಸ್ಟೋರಿ ಬರೆಯೋಕೆ ಹೇಳ್ತೀನಿ. ದಟ್ ವಿಲ್ ರೈಟು. ಅದು ಸರಿ ಹೋಗಿರಲ್ಲ, ಅದ್ರದ್ದು ಚೇಂಜಸ್ ಏನು ಬೇಕೋ ಅದನ್ನು ನಾನು ಚೇಂಜಸ್ ಮಾಡೋಕೆ ಹೇಳ್ತೀನಿ. ದಟ್ ವಿಲ್ ಡೂ ಇಟ್. ಅಂದರೆ ನಾನು ಮೊದಲು ಒಬ್ಬ ವ್ಯಕ್ತಿಗೆ ಇದು ಸರಿ ಇಲ್ಲ ಮಾಡು ಅಂತ ಏನು ಆದೇಶವನ್ನು ಕೊಡ್ತಿದ್ದೆ, ಇವತ್ತು ಐ ಆಮ್ ಟೆಲಿಂಗ್ ಇಟ್ ಟು ಆ್ಯಪ್ ದ್ಯಾನ್ ಅ ಹ್ಯೂಮನ್ ಬೀಯಿಂಗ್. ಅದನ್ನೆಲ್ಲ ಮಾಡಿಕೊಡುತ್ತೆ. ಅದು ಎಂಟೈರ್ ರಿಪೋರ್ಟ್ ಆದ ನಂತರ ನಾವು ಅದನ್ನು ಇನ್ನೊಬ್ಬ ಸಬ್ ಎಡಿಟ್ರಿಗೆ ಕೊಟ್ಟು ಕನ್ನಡದಲ್ಲಿ ಮಾಡಿ ತಗೋ ಅಂತೇಳಿ ಹೇಳ್ತೀವಿ. ಅಂದರೆ ಈಗ ಈ ಪ್ರೊಸೆಸ್ ಇದೆ. ನೆಕ್ಸ್ಟ್ ಬರುವಾಗ ಇಷ್ಟು ವರ್ಷ ಏನು ಕನ್ನಡದ ಟ್ರಾನ್ಸ್ಲೇಷನ್ಸು ಚೆನ್ನಾಗಿರಲಿಲ್ಲ, ಇನ್ನು ವೆರಿ ಫಾಸ್ಟಾಗಿ ಆಗುತ್ತೆ. ಕನ್ನಡದಲ್ಲೂ ಅತ್ಯುತ್ತಮವಾಗಿ ಸ್ಟೋರಿ ಬರೆಯೋಕ್ಕೆ ಪ್ರಾರಂಭ ಮಾಡುತ್ತೆ. ದಿಸ್ ಈಸ್ ಒನ್ ವೇ ವಿ ಆರ್ ಯೂಸಿಂಗು. ಆಮೇಲೆ ಎರಡನೇದು, ನಾವು ಮೊನ್ನೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ವಿ, ಈ ಕರ್ನಾಟಕ ಫುಡ್ ಪ್ರೊಸೆಸಿಂಗ್ ಕ್ಯಾಪೆಕ್ ಅವ್ರದ್ದು ಒಂದು. ಅದಕ್ಕೆ ಒಂದು ಕವರ್ ಪೇಜ್ ಬೇಕಿತ್ತು ನಮಗೆ. ಕವರ್ ಪೇಜ್ನಲ್ಲಿ ಅದು ಬೆಳೆಯಿಂದ ಬ್ರ್ಯಾಂಡ್ ಅಂತ ಒಂದು ಆಗಬೇಕಾಗಿರೋದು. ನಮಗೆ ಅಲ್ಲಿ ಒಂದು ಕೃಷಿ ಉತ್ಪನ್ನ, ಅದರಿಂದ ಒಂದು ಬ್ರ್ಯಾಂಡ್ ಆಗಿರೋ ಉತ್ಪನ್ನ ಎರಡೂ ಬೇಕು. ಅದು ಎರಡು ಆರ್ಟಿಸ್ಟಿಕ್ ಆಗಬೇಕು, ಕವರ್ ಪೇಜ್ಗಾಗಿರಬೇಕು, ಮಾಡರ್ನ್ ಆಗಿರಬೇಕು, ಹಿಂಗೆಲ್ಲ ಆಗಿರಬೇಕು. ಸೊ ನಾವು ರೈಟ್ ಪ್ರಾಂಪ್ಟನ್ನು ಬರ್ಕೊಟ್ಟ ತಕ್ಷಣ ಅದು ನಮ್ಗೆ ಬೇಕಾಗಿದ್ದನ್ನು ಕೊಡ್ತು. ಅಂದರೆ ಒಂದೇ ಸತಿ ಅಂತಿಲ್ಲಲ್ಲ, ದರ್ ಆರ್ ಸಮ್ ಸ್ಟೆಪ್ಸ್ ಬೇಕಾಗುತ್ತೆ. ಅಂದರೆ ಆ ಪ್ರಾಂಪ್ಟ್ ಎಂಜಿನಿಯರಿಂಗ್ ಏನಿದೆಯಲ್ಲ, ದ್ಯಾಟ್ ಈಸ್ ವೆರಿ ವೆರಿ ಕೀ. ನಾವು ಅದಕ್ಕೆ ಏನು ಆದೇಶವನ್ನು ಕೊಡ್ತೀವಿ, ಯಾವ ರೀತಿಯಲ್ಲಿ ಕೊಡ್ತೀವಿ, ಅದು ಸ್ಕಿಲ್ಸನ್ನು ಜನರು ಕಲಿಬೇಕು. ಆಲ್ರೆಡಿ ವಿ ಆರ್ ಅಡಾಪ್ಟಿಂಗ್ ಇಟ್ಟು. ಸುವರ್ಣದಲ್ಲಿ ನಮ್ಮದು ಕ್ರೈಮ್ ಸ್ಟೋರಿಗಳೇನು ಬರುತ್ತೆ, ಅದಕ್ಕೆ ಇಲಿಸ್ಟ್ರೇಷನ್ಸ್ ಬೇಕಾಗುತ್ತೆ, ಅದನ್ನು ವಿ ಆರ್ ಆಲ್ರೆಡಿ ಡೂಯಿಂಗ್ ಇಟ್ಟು. ಸಮ್ ಆಫ್ ದ ವೀಡಿಯೋಸ್ ಬೇಕಾಗುತ್ತೆ. ಮೊದಲೇ ನಾವು ಅದನ್ನು ಯಾವುದೋ 3D ಕಂಪ್ಯೂಟರ್ಸ್ಗಳಲ್ಲಿ ಮಾಡೋಕ್ಕೆ 2 ದಿನ 3 ದಿನ 4 ದಿನ ಬೇಕಿತ್ತು. ಇದನ್ನು ಇವಾಗ ವಿತಿನ್ ಮಿನಿಟ್ಸ್ ವಿತಿನ್ ಅವರ್ಸ್ ಇದು ರೆಡಿ ಮಾಡಿಕೊಡುತ್ತೆ. ಸೊ ಫ್ಯಾಕ್ಟ್ ಚೆಕಿಂಗ್ ಅಂತೂ ಕಂಪ್ಲೀಟ್ಲಿ ಯೂಸ್ ಆಗುತ್ತೆ ನಮಗೆ ಇದು. ಅಂದರೆ ವಿ ಆರ್ ಯೂಸಿಂಗ್ ಇಟ್ ಆ್ಯಸ್ ಅ ಟೂಲ್. ಸೊ ಹಾಗೆ ಎಷ್ಟೊಂದು ಬದಲಾವಣೆಗಳು ತುಂಬ ಚೆನ್ನಾಗಿ ರವಿ ಸರ್ ಹೇಳಿದರು. ನೀವು ಇನ್ನೂ ಒಂದು ನೋಡಿರ್ತೀರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಕರ್ಸ್ ಅಂತ, AI ಆ್ಯಂಕರ್ಸ್ ಅಂತ ಬಂತು, ರೋಬೋಟ್ ಆ್ಯಂಕರ್ಸ್ ಅಂತ. ಹಾಂ, ನೀವೆಲ್ಲ ಮಾಡಿದ್ರಿ. ಸೊ ಈಗ ಅದು ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಇನ್ ಡೇಸ್ ಟು ಕಮ್ ದಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು. ಇಂಗ್ಲೀಷಲ್ಲಿ ಆಲ್ಮೋಸ್ಟ್ ಆಗಿದೆ. ಈಗ ನಾನು ಒಂದು ವಿಡಿಯೋ ಮಾಡಿ ಅದಕ್ಕೆ ಕೊಟ್ಬಿಟ್ರೆ
ಹೇಜನ್ ಅಂತ ಅದ್ರ ಹೆಸರು. ನನ್ನ ಎಲ್ಲವನ್ನೂ ಅದು ಅರ್ಥ ಮಾಡಿಕೊಂಡು, ಕನ್ನಡದಲ್ಲಿ ಬಂದಿಲ್ಲ ಅದು, ಅಂದರೆ ಇನ್ನೂ ಸ್ವಲ್ಪ ಶೈಶವ ಅವಸ್ಥೆಯಲ್ಲಿದೆ. ಸೊ ನನ್ನ ಬಾಡಿ, ನನ್ನ ಮಾತು, ನನ್ನ ಧ್ವನಿ ಎಲ್ಲವನ್ನೂ ತಿಳ್ಕೊಂಡು ನಾನು ಬರೀ ಸ್ಕ್ರಿಪ್ಟ್ ಕೊಟ್ಟರೆ ಸಾಕು, ನಾನು ಮಾತಾಡೋಂಗೆ ಅದು. ಸೊ ದಟ್ ಇಸ್ ಗೋಯಿಂಗ್ ಟು ಪರ್ಫೆಕ್ಟ್ ಟುಡೇ ಇನ್ ಡೇಸ್ ಟು ಕಮ್ ಅದಾಗತ್ತೆ ಅದು. ಹಾಗಂತ ಹೇಳಿದ್ರೆ ಕಂಪ್ಲೀಟ್ಲಿ ಆ್ಯಂಕರ್ನ ರೀಪ್ಲೇಸ್ ಮಾಡುತ್ತಾ ಅಂತ ಕೇಳಿದ್ರೆ ಇಲ್ಲ. ಯಾಕೆಂದರೆ ಅದಕ್ಕೆ ಒಂದು ಲಿಮಿಟೇಷನ್ಸ್ ಇರುತ್ತಲ್ಲ. ಇನ್ನೂ ಕ್ರಿಯೇಟಿವಿಟಿ ಅದಕ್ಕಿಂತನೂ ಜಾಸ್ತಿ ಸ್ಪಾಂಟೇನಿಯಸ್ ಆಗಿ ಕ್ವಶನ್ ಮಾಡುವಂತಹ, ಅಡಾಪ್ಟ್ ಆಗುವಂತಹ ಕೇಪಬಿಲಿಟೀಸ್ ನಮ್ಮ ಆ್ಯಂಕರ್ಸ್ಗಳಿಗೆ ಬೇಕು. ಅದನ್ನು ಅವ್ರು ಬೆಳೆಸ್ಕೊಂಡಿಲ್ಲ ಅಂದರೆ ಅವ್ರು ಔಟ್ಡೇಟ್ ಆಗ್ತಾರೆ, ಇವ್ರು ಟೇಕ್ ಓವರ್ ಆಗ್ತಾರೆ. ಈಗ ನಾನು ಈವರೆಗೆ ಮಾಡ್ಕೊಂಡು ಬಂದದ್ದು ಅದು ಮಾಡುತ್ತೆ, ಬಟ್ ನಾಳೆ ನಾನು ಏನು ಮಾಡ್ಬೋದು ಹೊಸದು ಅದು ಮಾಡಲ್ಲ ಅಲ್ವಾ. ಸೊ ಹೀಗಾಗಿ ನಾನು ನಾಳೆ ಹೊಸದು ಮಾಡಲೇಬೇಕು. ನೀವು ಅದನ್ನು ಮಾಡಿದ ನಂತರ ಅದು ಕಲ್ತ್ಕೊಂಡು ಮಾಡ್ಬೋದು, ಮತ್ತೆ ಕಲ್ತ್ಕೊಂಡು ಮಾಡುತ್ತೆ. ಅದು ಕಲ್ತ್ಕೊಂಡ ತಕ್ಷಣ ನೀವು ಇನ್ನೊಂದೇನೋ ಒಂದು ಮಾಡಬೇಕು. ಸೊ ಹಾಗೆ ಚಾಲೆಂಜ್ಗಳಿದೆ, ಬಟ್ ನನಗೆ ಭಾಳ ಎಕ್ಸೈಟಿಂಗ್ ಅನ್ಸುತ್ತೆ ಈ ಜರ್ನಿ, ಅದನ್ನು ತಿಳ್ಕೊಳ್ಳೋದು, ಮಾಡೋವಂಥದ್ದು.